ದರ್ಶನ್ ಮತ್ತೆ ಬಣ್ಣ ಹಚ್ಚೋದು ಯಾವಾಗ ಅನ್ನೋ ನಿರೀಕ್ಷೆಯಲ್ಲಿ ಅವರ ಹಿಂಬಾಲಕರಿದ್ದಾರೆ. ದಿ ಡೆವಿಲ್ ನಂತರ ದಾಸನ ಮುಂದಿನ ನಡೆ ಏನು? ಆ ಯಕ್ಷ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ದಿ ಡೆವಿಲ್ ರಿಲೀಸ್ ನಂತರ ಮುಂದೇನು? ಏನ್ ಗೊತ್ತಾ ದಾಸನ ಫ್ಯೂಚರ್ ಪ್ಲಾನ್? ಎಸ್, ದರ್ಶನ್ ಮುಂದಿನ ಸಿನಿಮಾ ಯಾವುದು ಅನ್ನೋದು ಇನ್ನೂ ಕೂಡ ಫೈನಲ್ ಆಗಿಲ್ಲ. ಈ ಹಿಂದೆ ಕಮಿಟ್ ಆಗಿದ್ದ ಚಿತ್ರಗಳನ್ನ ದರ್ಶನ್ ಮುಂದುವರಿಸೋದು ಡೌಟು. ಯಾಕಂದ್ರೆ ಹಲವು ಚಿತ್ರಗಳಿಗೆ ಪಡೆದಿದ್ದ ಅಡ್ವಾನ್ಸ್ ಅನ್ನ ದರ್ಶನ್ ವಾಪಸ್ ಮಾಡಿದ್ದಾರೆ. ನಿರ್ಮಾಪಕ ಸೂರಪ್ಪ ಬಾಬುಗೆ ದರ್ಶನ್ ಡೇಟ್ಸ್ ಕೊಟ್ಟಿದ್ರು, ಆದ್ರೆ ಕೆಲ ತಿಂಗಳ ಹಿಂದೆ ಅವರಿಂದ ಪಡೆದಿದ್ದ ಅಡ್ವಾನ್ಸ್ ಹಣ ವಾಪಸ್ ಕೊಟ್ಟಿದ್ದಾರೆ. ಇನ್ನು ಕೆವಿಎನ್ ಪ್ರೊಡಕ್ಷನ್ಸ್ ನಿರ್ಮಾಣ, ಪ್ರೇಮ್ ನಿರ್ದೇಶನದಲ್ಲಿ ಸಿನಿಮಾ ಮಾಡೋದು ಫೈನಲ್ ಆಗಿತ್ತು. ಇದೊಂದು ಮೈಥಾಲಜಿಕಲ್ ಚಿತ್ರವಾಗಿದ್ದು ಕಳೆದ ವರ್ಷವೇ ಸಿನಿಮಾದ ಫಸ್ಟ್ ಲುಕ್ ರಿಲೀಸ್ ಆಗಿತ್ತು. ಆದ್ರೆ ಈ ಸಿನಿಮಾ ಕೂಡ ಸದ್ಯದಲ್ಲೇ ಸೆಟ್ ಇರೋದು ಡೌಟ್. ಖುದ್ದು ದರ್ಶನ್ ಈಗಲೇ ಈ ಸಿನಿಮಾ ಮಾಡಲ್ಲ ಅಂದಿದ್ದಾರೆ. ಇನ್ನು ಮೀಡಿಯಾ ಹೌಸ್ ನಿರ್ಮಾಣದಲ್ಲಿ ತರುಣ್ ಸುಧೀರ್ ನಿರ್ದೇಶನದಲ್ಲಿ ವೀರ ಸಿಂಧೂರ ಲಕ್ಷ್ಮಣ ಸಿನಿಮಾ ಬರಬೇಕಿತ್ತು. ಅದು ಕೂಡ ಸದ್ಯದಲ್ಲೇ ಬರೋದು ಡೌಟ್ ಆಗಿದೆ. ಇನ್ನು ತೆಲುಗು ನಿರ್ಮಾಣ ಸಂಸ್ಥೆಯೊಂದರ ಜೊತೆಗೆ ದರ್ಶನ್ ಸಿನಿಮಾ ಮಾಡ್ತಾ ಇದ್ದಾರೆ. ಆದ್ರೆ ಅದರ ಕೆಲಸಗಳು ಕೂಡ ಶುರುವಾಗಿಲ್ಲ. ಸೊ ದಾಸನ ಮುಂದಿನ ನಡೆ ಏನು ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಈ ನಡುವೆ ದರ್ಶನ್ ಪಾಲಿಟಿಕ್ಸ್ಗೆ ಬರ್ತಾರೆ ಅಂತೆಲ್ಲ ರೂಮರ್ಸ್ ಹರಿದಾಡಿದ್ವು. ಆ ಕುರಿತ ಬೆಳವಣಿಗೆಗಳು ಕೂಡ ಏನೂ ಆಗಿಲ್ಲ. ಆಗ ವರ್ಷಕ್ಕೆರಡು ಸಿನಿಮಾ ಫಿಕ್ಸ್, ಈಗ 2 ವರ್ಷಕ್ಕೊಂದು ಸಿನಿಮಾ. ಹೌದು, ಸ್ಟಾರ್ಗಳು ತುಂಬಾ ತಡವಾಗಿ ಸಿನಿಮಾ ಮಾಡ್ತಾರೆ ಅನ್ನೋ ಪ್ರಶ್ನೆ ಬಂದಾಗ ನಾನಂತೂ ವರ್ಷಕ್ಕೆರಡು ಸಿನಿಮಾ ಮಾಡ್ತೀನಿ ಅಂತಿದ್ರು ದರ್ಶನ್. ರಿಲೀಸ್ ಆದ್ರೂ ಮುಂದಿನ ಸಿನಿಮಾ ಇನ್ನೂ ಆರಂಭವೇ ಆಗಿಲ್ಲವಾದ್ರಿಂದ ದರ್ಶನ್ ಮುಂದಿನ ಸಿನಿಮಾಗೆ ಎಷ್ಟು ಸಮಯ ಆಗುತ್ತೋ ಗೊತ್ತಿಲ್ಲ. ಸದ್ಯ ದರ್ಶನ್ ಮನ್ಸಲ್ಲಿ ಅದೇನು ಪ್ಲಾನ್ ಇದೆಯೋ ಗೊತ್ತಿಲ್ಲ. ಒಟ್ನಲ್ಲಿ ಏನೋ ದೊಡ್ಡ ಪ್ಲಾನಿಂಗ್ ನಡೀತಾ ಇದೆ ಅನ್ನೋದಂತೂ ಸತ್ಯ. ದಿ ಡೆವಿಲ್ ನಂತರ ದರ್ಶನ್ ಡೆಡ್ಲಿ ಪ್ಲಾನ್. ಹೌದು, ದಿ ಡೆವಿಲ್ ದರ್ಶನ್ ಮೊದಲೇ ಒಪ್ಪಿಕೊಂಡಿದ್ದ ಕತೆ. ಅದೇನಿದ್ರೂ ನಿರ್ದೇಶಕ ಮಿಲನ ಪ್ರಕಾಶ್ ಕಥೆಯಷ್ಟೇ. ಆದ್ರೆ ಜೈಲಿಂದ ರಿಲೀಸ್ ಆದ್ಮೇಲೆ ದರ್ಶನ್ ಮುಂದಿನ ಸಿನಿಮಾ ಹೀಗೆ ಇರಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ದೊಡ್ಡ ಪ್ರೊಡಕ್ಷನ್ ಹೌಸ್ ಜೊತೆ ದೊಡ್ಡ ಕ್ಯಾನ್ವಾಸ್ ಸಿನಿಮಾ ಮಾಡೋದಿಕ್ಕೆ ಸಜ್ಜಾಗಿದ್ದಾರೆ. ಹಾಗಂತ ಅದು ಪ್ರೇಮ್ಸ್ ಅಂಡ್ ಕೆವಿಎನ್ ಜೊತೆ ಮಾಡ್ತಾ ಇರೋ ಸಿನಿಮಾ ಅಲ್ಲ. ತರುಣ್ ಸುಧೀರ್ ನಿರ್ದೇಶನದ ವೀರ ಸಿಂಧೂರ ಲಕ್ಷ್ಮಣ ಪ್ರಾಜೆಕ್ಟ್ ಕೂಡ ಅಲ್ಲ. ಇವೆರಡಕ್ಕೂ ಮುನ್ನ ದರ್ಶನ್ ನಟನೆಯ ಇನ್ನೊಂದು ಚಿತ್ರ ಶುರುವಾಗಲಿದೆ. ತೆಲುಗು ಮೇಕರ್ಸ್ಗೆ ದಾಸನ ಬುಲಾವ್. ತೆಲುಗು ಬಿಡ್ಡ, ದರ್ಶನ್ ಅಡ್ಡ, ಏನಿದರ ರಹಸ್ಯ? ಹೌದು, ದರ್ಶನ್ ಮುಂದಿನ ಸಿನಿಮಾ ನಿರ್ಮಾಣ ಮಾಡ್ತಾ ಇರೋದು ತೆಲುಗು ಮೇಕರ್ಸ್. ತೆಲುಗಿನ ಹೆಸರಾಂತ ಚಿತ್ರ ನಿರ್ಮಾಪಕ ದರ್ಶನ್ ಕಾಲ್ ಶೀಟ್ ಪಡ್ಕೊಂಡಿದ್ದಾರೆ. ದರ್ಶನ್ಗಿರೋ ಜನಪ್ರಿಯತೆಯನ್ನ ನೋಡಿ ಕನ್ನಡ ನಿರ್ಮಾಪಕರು ಯಾರೂ ಕೊಡದಷ್ಟು ಸಂಭಾವನೆ ಫಿಕ್ಸ್ ಮಾಡಿ ದರ್ಶನ್ ಕಾಲ್ ಶೀಟ್ ಗಿಟ್ಟಿಸಿದ್ದಾರೆ. ಅನಿಲ್ ಸುಂಕರ ಅವರ ಎಕೆ ಎಂಟರ್ಟೈನ್ಮೆಂಟ್ಸ್ ಈ ಚಿತ್ರವನ್ನ ನಿರ್ಮಾಣ ಮಾಡಲಿದೆ. ಅನಿಲ್ ಸುಂಕರ ತೆಲುಗಿನಲ್ಲಿ ಹಲವು ಬಿಗ್ ಸ್ಟಾರ್ಗಳ ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ. ಮಹೇಶ್ ಬಾಬು ನಟನೆಯ ನಂಬರ್ 1, ನೇನೋ ಕಡೇನೆ, ಸರಿಲೇರು ನೀಕೆವ್ವರು ಸಿನಿಮಾಗಳನ್ನ ನಿರ್ಮಾಣ ಮಾಡಿದವರು ಅನಿಲ್ ಸುಂಕರ. 25ಕ್ಕೂ ಹೆಚ್ಚು ಸಿನಿಮಾಗಳನ್ನ ನಿರ್ಮಿಸಿರೋ ಈ ನಿರ್ಮಾಪಕ ಈಗ ದರ್ಶನ್ ಜೊತೆಗೆ ಕನ್ನಡ ಸಿನಿಮಾ ಮಾಡೋದಿಕ್ಕೆ ಸಜ್ಜಾಗಿದ್ದಾರೆ. ತೆಲುಗು ಡೈರೆಕ್ಟರ್, ಕನ್ನಡ ಪಿಕ್ಚರ್, ದಾಸನ ನ್ಯೂ ವೆಂಚರ್. ಹೌದು, ಈ ಸಿನಿಮಾಗೆ ನಿರ್ದೇಶಕರು ಕೂಡ ತೆಲುಗಿನವರೇ ಇರಲಿದ್ದಾರಂತೆ. 3 ನಿರ್ದೇಶಕರ ಹೆಸರು ಚರ್ಚೆಯಲ್ಲಿದ್ದು ಅದರಲ್ಲೊಬ್ರು ಫಿಕ್ಸ್ ಆಗಲಿದ್ದಾರೆ. ಹಾಗಂತ ದರ್ಶನ್ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾ ಇಲ್ಲ. ಈ ಹಿಂದೆಯೇ ದರ್ಶನ್ ನಾನು ಕನ್ನಡದ ಹೀರೋ, ಕನ್ನಡಕ್ಕಷ್ಟೇ ಸೀಮಿತ ಅಂತ ಹೇಳಿದ್ದಾರೆ. ಅಂತೆಯೇ ತೆಲುಗು, ಹಿಂದಿಗೆ ಡಬ್ ಆಗಬಹುದು, ಆದ್ರೆ ಕನ್ನಡದಲ್ಲೇ ಸಿನಿಮಾ ಮಾಡೋದು ಫಿಕ್ಸ್. ಇಂಡಿಯಾ ವಾಯ್ಸ್ ಎಲ್ಲಾ ತರ ಭಾಷೆ ಎಲ್ಲರೂ ಎಲ್ಲಾ ಕಡೆ ಮಾಡ್ತಾ ಇದಾರೆ. ಬಟ್ ತುಂಬಾ ಕೆಲವು ಜನ ಮಾತ್ರ ಇಲ್ಲಪ್ಪ ನಾವ್ ಇಲ್ಲಿಗೆ ಸೀಮಿತ ಅಂತ ಅನ್ಕೊಂಡ್ರು. ಏನಿಲ್ಲ, ಆಕ್ಚುಲಿ ನಮ್ ಕನ್ನಡ ಸಿನಿಮಾ ನೋಡ್ಲಿಲ್ಲ ಅಂದ್ರೆ ನಾವ್ ಇಲ್ಲಿಂದ ಬಿಟ್ಟು ಹೋಗ್ತೀವಿ, ನಾವು ಕನ್ನಡ ಸಿನಿಮಾ ಮಾಡಲ್ಲ, ನಥಿಂಗ್ ಲೈಕ್ ದಟ್. ನಾವ್ ಯಾವತ್ತೂ ಹತ್ರ ಇದನ್ನ ತಗೊಳ್ಳಲ್ಲ. ಏನೂ ಇಲ್ಲ, ನೀವುಗಳು ಕೊಟ್ರೆ ಆಶೀರ್ವಾದದಿಂದ ತೊಡಕೆ ಮಾಡ್ಕೊಂಡಿದೀವಿ. ಮ್ಯಾಚ್ ಕಡೆಗೆ ಹಸು ತಾಕೊಂಡು ಅಲ್ಲೇ ಇರ್ತೀವಿ. ಬಟ್ ಯಾವತ್ತಿದ್ರು ಕನ್ನಡಕ್ಕೆ ಸಿನಿಮಾ ಮಾಡೋದು, ಕನ್ನಡ ಸಿನಿಮಾನೇ ಮಾಡೋದು. ಅಷ್ಟಕ್ಕೂ ದರ್ಶನ್ ಹೀಗೆ ತೆಲುಗು ಮೇಕರ್ಸ್ ಕೈಗೆ ಮುಂದಿನ ಸಿನಿಮಾ ಕೊಡೋದಕ್ಕೆ ಒಂದು ಕಾರಣ ಇದೆ. ತೆಲುಗು ನಿರ್ಮಾಪಕರು ಅದ್ಧೂರಿಯಾಗಿ ನಿರ್ಮಾಣ ಮಾಡ್ತಾರೆ. ತೆಲುಗು ನಿರ್ದೇಶಕರು ಮಾಸ್ ಮೇಕಿಂಗ್ ಮಾಡ್ತಾರೆ. ಸೊ ಈಗಿನ ತನ್ನ ಜನಪ್ರಿಯತೆಗೆ ಇವರ ಸಾಥ್ ಸಿಕ್ರೆ ಬಿಗ್ಗೆಸ್ಟ್ ಹಿಟ್ ಕೊಡಬಹುದು ಅನ್ನೋದು ದಾಸನ ಲೆಕ್ಕಾಚಾರ ಎನ್ನಲಾಗ್ತಾ ಇದೆ. ಒಟ್ನಲ್ಲಿ ದರ್ಶನ್ ಮುಂದಿನ ಸಿನಿಮಾಗೆ ಈಗಿನಿಂದಲೇ ತಯಾರಿ ನಡೀತಾ ಇದೆ. ಆ
ಕಡೆ ದರ್ಶನ್ ಜೊತೆ ಸಿನಿಮಾ ಅನೌನ್ಸ್ ಮಾಡಿದ್ದ ದಿ ಶೋಮ್ಯಾನ್ ಪ್ರೇಮ್ ಬಿಸಿ ಬಿಸಿ ಸುದ್ದಿಯನ್ನ ಹಸಿ ಆಗಿರ್ಲಿ ಅಂತ ಸಿನಿ ಮಾರ್ಕೆಟ್ಗೆ ಬಿಟ್ಟಿದ್ದಾರೆ. ಹಾಗಾದ್ರೆ ಏನದು ದರ್ಶನ್ ಬಗೆಗಿನ ಬಿಸಿ ಬಿಸಿ ವಿಚಾರ ಇಲ್ಲಿದೆ ನೋಡಿ. ನಟ ದರ್ಶನ್ ಕೊಲೆ ಆರೋಪ ಎಂದು ಮಾಸದ ಹಣೆಪಟ್ಟಿ, ಆದ್ರೆ ಅದಿನ್ನೂ ಸಾಬೀತಾಗಿಲ್ಲ. ಈ ಮಧ್ಯೆ ದರ್ಶನ್ ಸಿನಿಮಾಗಳ ಕಥೆ ಏನು? ನಮ್ ದಾಸ ದೋಸೆ ತಿನ್ಕೊಂಡು ಮೈಸೂರಲ್ಲೇ ಇರ್ತಾರಾ ಅಥವಾ ಸಿನಿಮಾ ಏನಾದ್ರೂ ಮಾಡ್ತಾರಾ ಅಂತ ಗಾಂಧಿನಗರದಲ್ಲಿ ಚರ್ಚೆ ನಡೀತಿವೆ. ಅದಕ್ಕೆ ಉತ್ತರ ಅನ್ನುವಂತೆ ಕನಸು ನನಸು ಮಾಡೋ ಭರವಸೆ ಕೊಟ್ಟ ದಿ ಶೋಮ್ಯಾನ್. ಎಸ್, ಸ್ಯಾಂಡಲ್ವುಡ್ ನ ದಿ ಶೋಮ್ಯಾನ್ ಜೋಗಿ ಪ್ರೇಮ್ ಮಾತ್ರ ಕೊಲೆ ಆರೋಪದ ಕೇಡಿ ದರ್ಶನ್ ಸಿನಿಮಾ ಮಾಡೇ ಮಾಡ್ತೇನೆ ಅಂತ ಉದ್ಘರಿಸಿದ್ದಾರೆ. ಜೋಗಿ ಪ್ರೇಮ್ ಕನಸು ನನಸು ಮಾಡೇ ಮಾಡ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ. ಬಂದ್ಬಿಟ್ಟು ನನ್ನ ಫ್ಯಾಮಿಲಿ, ನನ್ನ ಬ್ರದರ್, ನನ್ನ ಫ್ಯಾಮಿಲಿ ಇವರು ಅಣ್ಣ ತಮ್ಮದಿರೆ. ಓಕೆ, ಎಲ್ಲಕ್ಕಿಂತ ಹೆಚ್ಚಾಗಿ ದರ್ಶನ್ ನಾವು ಸೇರ್ಬೇಕು ಸುಮಾರು ವರ್ಷದಿಂದ ಕೇಳ್ತಿದ್ರು. 100% ಮಾಡೇ ಮಾಡ್ತೀನಿ, ಗ್ಯಾರಂಟಿ ಮಾಡ್ತೀನಿ. ಓಕೆ, 100% ಮಾಡೇ ಮಾಡ್ತೀವಿ, ಇದ್ರಲ್ಲಿ ನೋ ಡೌಟ್. ಪ್ರೇಮ್ ದರ್ಶನ್ ಕಾಂಬಿನೇಷನ್ ಬಗ್ಗೆ ಎರಡು ಮಾತಿಲ್ಲ. ಬೆಸ್ಟ್ ಸಿನಿಮಾ ಕೊಟ್ಟಿರೋ ಜೋಡಿ ಇವರದ್ದು. ಕರಿಯ ಚಿತ್ರದಿಂದ ಶುರುವಾದ ಇವರ ಕಾಂಬಿನೇಷನ್ ನಲ್ಲಿ ಮತ್ತೆ ಸಿನಿಮಾ ಬರಬೇಕು ಅನ್ನೋ ಆಸೆ ಇತ್ತು. ಅದಕ್ಕೆ ದರ್ಶನ್ ಹುಟ್ಟುಹಬ್ಬದ ದಿನ ಪ್ರೇಮ್ ಹಾಲೆರೆದಿದ್ರು. D58 ಸಿನಿಮಾ ಅನೌನ್ಸ್ ಮಾಡಿದ್ರು. ಆದ್ರೆ ದಾಸನ ಮೇಲಿನ ಕೊಲೆ ಆರೋಪ D58ಗೆ ಎಳ್ಳು ನೀರು ಬಿಟ್ಟಿತ್ತು. ಪುಡಾಂಗ್ ಡೈರೆಕ್ಟರ್ ಜೊತೆ ದಾಸನ ಸಿನಿಮಾ ಕನ್ಫರ್ಮ್. ಪುಡಾಂಗ್ ಡೈರೆಕ್ಟರ್ ಅಂತ ಪ್ರೇಮ್ಗೆ ಹಣೆಪಟ್ಟಿ ಕಟ್ಟಿದ್ದೆ ದಾಸ ದರ್ಶನ್. ಆದ್ರೆ ಪ್ರೇಮ್ ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳದೆ ಕೇಡಿಗೆ ಫ್ರೇಮ್ ಇಟ್ಟಿದ್ದಾರೆ. ಒಂದ್ ಕಡೆ ಕೇಡಿ ಪ್ರಮೋಷನ್ ಟೆನ್ಷನ್ ಮಧ್ಯೆ ಅದೇನೇ ಆಗ್ಲಿ ದರ್ಶನ್ ಬೆನ್ನು ಮೂಳೆ ಸರಿ ಆಗ್ತಿದ್ದ ಹಾಗೆ ಸಿನಿಮಾ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ಅದು ಎಲ್ಲಿ ಅಂತೀರಾ? ಕೇಡಿ ಕೋಟೆಯಲ್ಲಿ. ಧ್ರುವನ ಎದುರೇ ದರ್ಶನ್ ಸಿನಿಮಾ ಹೇಳಿಕೆ ಕೊಟ್ಟ ಪ್ರೇಮ್. ಹಾವು ಮುಂಗುಸಿಯಂತೆ ಕಿತ್ತಾಡ್ಕೊಂಡಿರೋ ದಚ್ಚು ಧ್ರುವ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಹಠಕ್ಕೆ ಬಿದ್ರೆ ಯಾರನ್ನೂ ಕೇರ್ ಮಾಡಲ್ಲ. ದರ್ಶನ್ ವಿಷಯದಲ್ಲಂತೂ ಧ್ರುವ ನಿಗಿ ಕೆಂಡ ಆಗಿದ್ದಾರೆ. ಇದಕ್ಕೆ ಕಾರಣ ಸರ್ಜಾ ಫ್ಯಾಮಿಲಿ ಮ್ಯಾಟರ್ನಲ್ಲಿ ದರ್ಶನ್ ನಾಲಿಗೆ ಹರಿಬಿಟ್ಟಿದ್ರು ಅನ್ನೋ ಗಾಂಧಿನಗರದ ಮಾತು. ದರ್ಶನ್ ಅನ್ನೋ ಹೆಸರೆತ್ತೋಕು ಧ್ರುವ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ದುಷ್ಟರನ್ನ ಕಂಡ್ರೆ ದೂರ ಇರೋ ಅನ್ನೋ ಹಾಗೆ ದರ್ಶನ್ ರಿಂದ ಧ್ರುವ ಅಂತರ ಕಾಯ್ದುಕೊಂಡಿದ್ದಾರೆ. ಆದ್ರೆ ಜೋಗಿ ಪ್ರೇಮ್ ಮಾತ್ರ ಧ್ರುವನ ಕೇಡಿ ಸಿನಿಮಾ ಸಾಂಗ್ ರಿಲೀಸ್ ಕಾರ್ಯಕ್ರಮದಲ್ಲೇ ದರ್ಶನ್ ಜೊತೆ ಸಿನಿಮಾ ಮಾಡ್ತೇನೆ ಅಂತ ಗಂಟಲು ಹರಿದುಕೊಂಡ್ಬಿಟ್ಟಿದ್ದಾರೆ. ಹಾಗಾದ್ರೆ ಕೇಡಿ ಪಾರ್ಟ್ 2 ಕಥೆ ಏನು? ಪ್ರೇಮ್ ಕೇಡಿ ಪಾರ್ಟ್ 2 ಮಾಡೋದನ್ನ ಬಿಟ್ಟು ದರ್ಶನ್ ಸಿನಿಮಾ ಕೈಗೆತ್ತಿಕೊಳ್ತಾರ ಅನ್ನೋ ಟಾಕ್ ಈಗ ಶುರುವಾಗಿದೆ. ಬಟ್ ಪ್ರೇಮ್ ಮಾತು ದರ್ಶನ್ ಫ್ಯಾನ್ಸ್ಗಂತೂ ಶೆಡ್ ನಲ್ಲಿ ಬಿರಿಯಾನಿ ತಿಂದಷ್ಟೇ ಖುಷಿ ಕೊಟ್ಟಿದೆ. ಬಿಗ್ ಮ್ಯಾನ್ ಜೊತೆ ದರ್ಶನ್ ಶೋ. ಸಂಜಯ್ ದತ್ ದರ್ಶನ್ ಮುಖಾಮುಖಿ ಯಾಕೆ? ಸಂಜಯ್ ದತ್ ಈಗ ಸ್ಯಾಂಡಲ್ವುಡ್ ನಲ್ಲೇ ಫುಲ್ ಬ್ಯುಸಿ ಆಗಿದ್ದಾರೆ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಜೊತೆ ಕೆಡಿ ಸಿನಿಮಾದಲ್ಲಿ ಅಧೀರ ಆಡಳಿತ ನಡೆಸುತ್ತಿದ್ದಾರೆ. ಕೆಡಿ ಸಿನಿಮಾದ ಶೂಟಿಂಗ್ ಕೊನೆಯ ಹಂತಕ್ಕೆ ಬಂದಿದೆ. ಈ ನಡುವೆ ಅಧೀರ ಸಂಜಯ್ ದತ್ಗೆ ನಟ ದರ್ಶನ್ ಮುಖಾಮುಖಿಯಾಗಿದ್ದಾರೆ. ಹೀಗಾಗಿ ದರ್ಶನ್ ಸಂಜಯ್ ಭೇಟಿಯ ಹಿಂದಿನ ಕಾರಣದ ಹುಡುಕಾಟ ಶುರುವಾಗಿದೆ. ಅಧೀರ ದರ್ಶನ್ ಮಧ್ಯೆ ನಿಂತ ಪ್ರೇಮ್ ಹೆಚ್ಚಾಯ್ತು ಕುತೂಹಲ. ಕೆಜಿಎಫ್ ಚಾಪ್ಟರ್ 2 ನಲ್ಲಿ ಸಂಜಯ್ ದತ್ ಮಿಂಚಿದ ಮೇಲೆ ಮತ್ತೆ ಕನ್ನಡಕ್ಕೆ ಬಂದಿರೋದು ಕೆಡಿ ಸಿನಿಮಾಗಾಗಿ. ಕೆಡಿ ಸಂಜಯ್ ದತ್ರನ್ನ ಕರೆಸಿದ್ದು ದಿ ಶೋಮ್ಯಾನ್ ಜೋಗಿ ಪ್ರೇಮ್. ಕೆಡಿ ಸಿನಿಮಾ ಬಳಿಕ ಪ್ರೇಮ್ ದರ್ಶನ್ ಜೊತೆ ಸಿನಿಮಾ ಮಾಡ್ತಿದ್ದಾರೆ. ಈ ನಡುವೆ ದರ್ಶನ್ ಹಾಗೂ ಸಂಜಯ್ ದತ್ ಭೇಟಿಯಾಗಿದ್ದಾರೆ. ಇವರಿಬ್ಬರ ನಡುವೆ ನಟ ಜೋಗಿ ಪ್ರೇಮ್ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಹೀಗಾಗಿ ಪ್ರೇಮ್ ದರ್ಶನ್ ಕಾಂಬಿನೇಷನ್ ಅಲ್ಲಿ ಬರೋ ಸಿನಿಮಾದಲ್ಲಿ ಸಂಜಯ್ ದತ್ ನಟಿಸ್ತಾರಾ ಅನ್ನೋ ಕುತೂಹಲ ಶುರುವಾಗಿದೆ. ಕನ್ನಡದ ಮನೆ ಮಗನಾದ್ರ ಬಾಲಿವುಡ್ ಮುನ್ನಾ ಭಾಯ್. ಸಂಜಯ್ ದತ್ ಮುಂಬೈನಲ್ಲಿ ಹೆಚ್ಚು ಕಾಣಿಸಿಕೊಳ್ತಿಲ್ಲ. ಮುನ್ನಾ ಭಾಯ್ರನ್ನ ನೋಡ್ಬೇಕು ಅಂದ್ರೆ ಮುಂಬೈ ಮಂದಿ ಈಗ ಬೆಂಗಳೂರಿಗೆ ಬರಬೇಕಾಗಿದೆ. ಯಾಕಂದ್ರೆ ಸಂಜು ಬಾಬಾ ಹೆಚ್ಚು ಬೆಂಗಳೂರಿನಲ್ಲೇ ಕಾಲ ಕಳೀತಿದ್ದಾರೆ. ಕೆಜಿಎಫ್ ಸಿನಿಮಾ ಬಂದ ಮೇಲೆ ಸಂಜಯ್ ದತ್ ಕನ್ನಡಿಗರ ಮನಸ್ಸಿಗೆ ತೀರಾ ಹತ್ತಿರವಾಗಿದ್ದಾರೆ. ಈಗ ಕೆಡಿಯಲ್ಲೂ ಮೋಡಿ ಮಾಡ್ತಾರೆ. ಇದರ ಜೊತೆಗೆ ಸಂಜು ಬಾಬಾ ಜೊತೆ ದರ್ಶನ್ ಬೇರೆ ಕಾಣಿಸಿಕೊಂಡಿರೋದ್ರಿಂದ ಈ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಬರೋ ಚಾನ್ಸ್ ಇದೆಯಾ ಅನ್ನೋ ಟಾಕ್ ಶುರುವಾಗಿದೆ.
ಅಲ್ಲಿಂದ ಬದಲಾಯಿತು ದಾಸನ ಅದೃಷ್ಟ. ರಕ್ಷಿತಾ ಹೇಳಿದ ದರ್ಶನ್ ಸ್ವಿಸ್ ರಹಸ್ಯ. ಸ್ವಿಟ್ಜರ್ಲ್ಯಾಂಡ್ನಲ್ಲಿರೋ ಬರ್ನ್ ನಗರಕ್ಕೆ ಹೋಗಿರೋ ರಕ್ಷಿತಾ ಅಲ್ಲಿನ ಕ್ಲಾಕ್ ಟವರ್ ಎದುರು ನಿಂತು ಪೋಸ್ ಕೊಟ್ಟಿದ್ದಾರೆ. ಅಸಲಿಗೆ ಈ ಜಾಗ ರಕ್ಷಿತಾ ಪಾಲಿಗೆ ಸಖತ್ ಸ್ಪೆಷಲ್. ಯಾಕಂದ್ರೆ ರಕ್ಷಿತಾ ಮತ್ತು ದರ್ಶನ್ ನಟನೆಯ ಕಲಾಸಿಪಾಳ್ಯ ಸಿನಿಮಾದ ಓ ಕೆಂಚ ಹಾಡು ಇಲ್ಲಿಯೇ ಶೂಟ್ ಆಗಿತ್ತು. ದರ್ಶನ್ನ ಸೂಪರ್ ಸ್ಟಾರ್ ಮಾಡಿತ್ತು ಕಲಾಸಿಪಾಳ್ಯ. ಹೌದು, ಕೆಂಚ ಹಾಡನ್ನ ಯಾರ್ ತಾನೇ ಮರೆಯೋದಿಕ್ಕೆ ಸಾಧ್ಯ? ದರ್ಶನ್ ಮತ್ತು ರಕ್ಷಿತಾ ಮೈ ಚಳಿ ಬಿಟ್ಟು ಕುಣಿದಿದ್ದ ಈ ಹಾಡು ಪಡ್ಡೆ ಹೈಕ್ಳನ್ನ ಹುಚ್ಚೆದ್ದು ಕುಣಿಯುವಂತೆ ಮಾಡಿತ್ತು. ಅಸಲಿಗೆ ದರ್ಶನ್ ಮತ್ತು ರಕ್ಷಿತಾ ಮೊದಲ ಬಾರಿ ಜೊತೆಯಾಗಿ ನಡೆಸಿದ್ದ ಕಲಾಸಿಪಾಳ್ಯ ಸಿನಿಮಾದ ಹಾಡಿದು. ಪಾಳ್ಯ ಸಿನಿಮಾ ಬಂದದ್ದು 2004 ಅಕ್ಟೋಬರ್ನಲ್ಲಿ. ಅಷ್ಟೊತ್ತಿಗಾಗ್ಲೇ ದರ್ಶನ್ 2-3 ಹಿಟ್ ಸಿನಿಮಾ ಕೊಟ್ಟಿದ್ರು. ಆದ್ರೆ ಸ್ಟಾರ್ ಪಟ್ಟ ಸಿಕ್ಕಿರ್ಲಿಲ್ಲ. ಜೊತೆಗೆ ದರ್ಶನ್ ನಟಿಸಿದ್ದ ಧರ್ಮ, ದರ್ಶನ್, ಭಗವಾನ್ ಅನ್ನೋ ಚಿತ್ರಗಳು ಸಾಲು ಸೋಲು ಕಂಡಿದ್ವು. ಅಂತಹ ಟೈಮ್ನಲ್ಲಿ ಬಂದಿದ್ದೆ ಕಲಾಸಿಪಾಳ್ಯ ಸಿನಿಮಾ. ನಿರ್ದೇಶಕ ಓಂ ಪ್ರಕಾಶ್ ರಾವ್ ಕಲಾಸಿಪಾಳ್ಯ ಸಿನಿಮಾದಲ್ಲಿ ಹಲವು ಭಾಷೆಯ ಸೀನ್ಗಳನ್ನ ಮಿಕ್ಸ್ ಮಾಡಿ ಒಂದು ಮಾಸ್ ಮಸಾಲಾ ಸಿನಿಮಾ ಮಾಡಿದ್ರು. ದರ್ಶನ್ಗೆ ಕೆಂಚನ ಪಾತ್ರ ಸಖತ್ ಸೂಟ್ ಆಗಿತ್ತು. ಬಜಾರಿ ಹುಡುಗಿ ಪ್ರಿಯಾ ಪಾತ್ರ ಕೂಡ ರಕ್ಷಿತಾಗೆ ಹೇಳಿ ಮಾಡಿಸಿದಂತಿತ್ತು. ಇಬ್ಬರ ಕೆಮಿಸ್ಟ್ರಿ ನೋಡುಗರಿಗೆ ಮೋಡಿ ಮಾಡಿತ್ತು. ಕಚಗುಳಿ ಇಡುವ ಕಾಮಿಡಿ ದೃಶ್ಯಗಳು, ಜಬರ್ದಸ್ತ್ ಫೈಟ್ಗಳು, ಹುಚ್ಚೆಬ್ಬಿಸೋ ಹಾಡುಗಳು ಎಲ್ಲವೂ ಸೇರಿ ಕಲಾಸಿಪಾಳ್ಯ ಸೂಪರ್ ಡೂಪರ್ ಹಿಟ್ ಆಗಿತ್ತು. ದರ್ಶನ್ ಈ ಸಿನಿಮಾದ ಯಶಸ್ಸಿನಿಂದ ಸೂಪರ್ ಸ್ಟಾರ್ ಆದ್ರು. ಅವರ ಸಂಭಾವನೆ ಕೋಟಿ ಮುಟ್ಟಿತ್ತು. ಕೆಂಚನ ಪಾತ್ರ ದರ್ಶನ್ ಕರಿಯರ್ನ ಟರ್ನಿಂಗ್ ಪಾಯಿಂಟ್ ಅಂದ್ರೆ ತಪ್ಪಾಗಲ್ಲ. ಎಲ್ಲ ವಿದೇಶದಲ್ಲಿ ಸಿನಿಮಾದ 1-2 ಹಾಡು ಚಿತ್ರಿಸುವ ಟ್ರೆಂಡ್ ಇತ್ತು. ಸೊ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಕಲಾಸಿಪಾಳ್ಯ ಮೂವಿಯ ಕೆಂಚ ಹಾಡನ್ನ ಶೂಟ್ ಮಾಡಲಾಗಿತ್ತು. ಈ ಸಿನಿಮಾ ಬಳಿಕ ದರ್ಶನ್ ಮತ್ತು ರಕ್ಷಿತಾ ಜೋಡಿ ಸ್ಯಾಂಡಲ್ವುಡ್ನ ಸ್ಟಾರ್ ಜೋಡಿ ಎನಿಸಿಕೊಳ್ತು. ಅಯ್ಯ, ಮಂಡ್ಯ ಮತ್ತು ಸುಂಟರಗಾಳಿ ಚಿತ್ರಗಳಲ್ಲಿ ದರ್ಶನ್, ರಕ್ಷಿತಾ ಜೊತೆಯಾಗಿ ನಟಿಸಿದ್ರು. ಸದ್ಯ ರಕ್ಷಿತಾ ನಟನೆಯನ್ನ ನಿಲ್ಲಿಸಿದ್ದಾರೆ. ಆದ್ರೆ ದರ್ಶನ್ ಮತ್ತು ರಕ್ಷಿತಾ ನಡುವಿನ ಸ್ನೇಹ ಸಲುಗೆ ಮಾತ್ರ ಹಾಗೇ ಇದೆ. ಅಸಲಿಗೆ ರಕ್ಷಿತಾ ಪತಿ ಪ್ರೇಮ್ ಮತ್ತು ದರ್ಶನ್ ನಡುವೆ ಸಣ್ಣ ಕಿರಿಕಾಗಿತ್ತು. ಆದ್ರೆ ರಕ್ಷಿತಾ ಅದನ್ನ ಬಗೆಹರಿಸಿ ಇಬ್ಬರೂ ಒಟ್ಟಾಗಿ ಸಿನಿಮಾ ಮಾಡುವಂತೆ ಒಪ್ಪಿಸಿದ್ದಾರೆ. ಇನ್ನು ದರ್ಶನ್ ಜೈಲಿನಲ್ಲಿದ್ದಾಗಲೂ ರಕ್ಷಿತಾ ಹೋಗಿ ಭೇಟಿ ಮಾಡಿದ್ರು. ಬೇಲ್ ಮೇಲೆ ಹೊರಬಂದ ನಂತರ ದರ್ಶನ್ ರಕ್ಷಿತಾಗೆ ವಿಶೇಷ ಧನ್ಯವಾದ ತಿಳಿಸಿದ್ರು. ರಕ್ಷಿತಾ ಸಹೋದರ ರಾಣಾ ಮದುವೆಗೆ ದರ್ಶನ್ ಹೋಗಿ ಆಶೀರ್ವಾದ ಮಾಡಿದ್ರು. ಹೀಗೆ ದರ್ಶನ್ ರಕ್ಷಿತಾದ್ದು ದಶಕಗಳ ಅನುಬಂಧ. ಸದ್ಯ ತಾವು ಮೊದಲ ಬಾರಿ ಜೊತೆಯಾಗಿ ನಟಿಸಿದ್ದ ಕಲಾಸಿಪಾಳ್ಯ ಸಿನಿಮಾದ ಲೊಕೇಶನ್ಗೆ ಹೋಗಿ ಹಳೆಯ ನೆನಪುಗಳನ್ನ ತಾಜಾ ಮಾಡಿಕೊಂಡಿದ್ದಾರೆ ರಕ್ಷಿತಾ.